ಇಲ್ಲಿಯವರೆಗೆ ಯಾವ ಕಾವ್ಯಳನ್ನು ಎಲ್ಲಿ ಹುಡುಕುವುದು ಎಂದು ವಿವೇಕ್ ಚಿಂತಿಸುತ್ತಿದ್ದನೋ ಅವಳು ಅವನ ಮನೆಯಲ್ಲಿದ್ದಳು. ಅವನು ಕಾವ್ಯಳ ಕಡೆಗೆ ಗಮನವಿಟ್ಟು ನೋಡುತ್ತಾನೆ. ತಿಳಿ ಹಳದಿ ಬಣ್ಣದ ಸೀರೆ, ಹಣೆಯಲ್ಲಿ ಸಿಂಧೂರ, ಕುತ್ತಿಗೆಯಲ್ಲಿ ಮಂಗಳಸೂತ್ರ. ಅವಳ ಮದುವೆಯಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಅವರಿಬ್ಬರು ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡುತ್ತಿದ್ದರು. ಕಾವ್ಯಳಿಗೆ ವಿವೇಕ್ ನಿಜವಾಗಿಯೂ ತನ್ನ ಮುಂದೆ ನಿಂತಿದ್ದಾನೆಂದು ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಕಾವ್ಯ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದ ಗತಕಾಲದ ಒಂದು ಭಾಗ ಇಂದು ಅವಳ ಮುಂದೆ ನಿಂತಿತ್ತು. ಮುಂದುವರೆದ ಭಾಗ. ಕಾವ್ಯ ಸಂಪೂರ್ಣವಾಗಿ ಮರೆತಿದ್ದ ಆ ಗತಕಾಲ ಇಂದು ಅವಳ ಮುಂದೆ ನಿಂತಿತ್ತು. ಅವಳು ವಿವೇಕ್ನನ್ನು ಎಂದಾದರೂ ಎದುರಿಸುತ್ತಾಳೆ ಎಂದು ಅವಳು ಎಂದಿಗೂ ಯೋಚಿಸಿರಲಿಲ್ಲ. ಅವಳು ಅವನನ್ನು ನೋಡುತ್ತಿದ್ದ ಅಚ್ಚರಿಗಿಂತಲೂ ಹೆಚ್ಚು ಅಚ್ಚರಿಯಿಂದ ವಿವೇಕ್ ಅವಳನ್ನು ನೋಡುತ್ತಿದ್ದನು. ಅವರಿಬ್ಬರನ್ನು ನೋಡುತ್ತಿದ್ದ ವಿರಾಟ್ ಕೂಡ ಅಷ್ಟೇ ಆಶ್ಚರ್ಯಚಕಿತನಾಗಿದ್ದನು. ವಿವೇಕ್ ಎಂದಾದರೂ ಹಿಂತಿರುಗಿ ಬರುತ್ತಾನೆಂದು ಅವನು ಕೂಡ ಯೋಚಿಸಿರಲಿಲ್ಲ. ಈಗ ವಿವೇಕ್ ಏಕೆ ಹಿಂದಿರುಗಿದ್ದಾನೆ, ಅವನ ಉದ್ದೇಶವೇನು ಎಂದು ವಿರಾಟ್ ಮನಸ್ಸಿನಲ್ಲಿ ಯೋಚಿಸುತ್ತಾನೆ. ಅವನು ಕಾವ್ಯಳನ್ನು ತೊರೆದು ಹೋದಾಗ ಅವಳ ಸ್ಥಿತಿ ಏನಾಗಿತ್ತು, ಅವಳನ್ನು ಎಷ್ಟು ಕಷ್ಟಪಟ್ಟು ಎಲ್ಲರೂ ಸಮಾಧಾನ ಪಡಿಸಿದರು ಮತ್ತು ಅವಳು ಎಷ್ಟು ದಿನ ಆಘಾತದಲ್ಲಿ ಇದ್ದಳು ಎಂಬುದು ಅವನಿಗೆ ನೆನಪಾಗುತ್ತದೆ. ಇದೆಲ್ಲವನ್ನು ನೆನಪಿಸಿಕೊಂಡು ವಿರಾಟ್ ದಿಢೀರನ್ನೇ ಗಾಬರಿಯಾಗುತ್ತಾನೆ. ಮತ್ತೆ ಕಾವ್ಯಳಿಗೆ ಏನಾದರೂ ಆಗಬಹುದೇ, ಮತ್ತೆ ಹಳೆಯ ನೆನಪುಗಳು ಅವಳನ್ನು ಆವರಿಸಿಕೊಳ್ಳಬಹುದೇ ಎಂದು. ಇದೆಲ್ಲವನ್ನು ಯೋಚಿಸುತ್ತಾ ಅವನು ಅವಳ ಬಳಿ ಹೋಗುತ್ತಾನೆ. ನೀನು ಎಂದು ಅವರಿಬ್ಬರು ಆಶ್ಚರ್ಯದಿಂದ ಮಾತನಾಡುತ್ತಾರೆ. ಅಷ್ಟರಲ್ಲಿ ವಿರಾಟ್ ಕಾವ್ಯ ಬಳಿ ಹೋಗಿ ಅವಳ ಎರಡು ಭುಜಗಳನ್ನು ಹಿಡಿದು ತನ್ನ ಕಡೆಗೆ ತಿರುಗಿಸುತ್ತಾನೆ. ಕಾವ್ಯ ಅವನ ಕಡೆಗೆ ನೋಡುತ್ತಾಳೆ. ಇವನು ಏಕೆ ಬಂದಿದ್ದಾನೆ ಕೇಳುತ್ತಿರುವಂತೆ. ವಿರಾಟ್ ಅವಳಿಗೆ ಕಣ್ಣು ಮಿಟುಕಿಸಿ ಶಾಂತವಾಗಿರುವಂತೆ ಹೇಳುತ್ತಾನೆ. ಕಾವ್ಯ ತನ್ನ ತಲೆಯನ್ನು ಅವನ ಎದೆಯ ಮೇಲೆ ಇಟ್ಟುಕೊಳ್ಳುತ್ತಾಳೆ ಮತ್ತು ತನ್ನ ಕಣ್ಣುಗಳಲ್ಲಿ ಬಂದ ಕಣ್ಣೀರನ್ನು ಅಲ್ಲೇ ತಡೆಯುತ್ತಾಳೆ. ಏಕೆಂದರೆ ಅವಳು ಆ ಮನುಷ್ಯನಿಗಾಗಿ ಒಂದು ಕಣ್ಣೀರನ್ನು ಸುರಿಸಲು ಬಯಸುವುದಿಲ್ಲ. ವಿರಾಟ್ ಅವಳನ್ನು ಸಮಾಧಾನ ಪಡಿಸುತ್ತಾ ಒಳಗೆ ಕರೆದುಕೊಂಡು ಹೋಗಲು ಪ್ರಾರಂಭಿಸುತ್ತಾನೆ. ಕಾವ್ಯ ತನ್ನ ಮನೆಯಲ್ಲಿ ಇರುವುದು ವಿವೇಕ್ಗೆ ಇನ್ನೂ ಆಘಾತವಾಗಿತ್ತು ಮತ್ತು ಈಗ ಅವಳನ್ನು ವಿರಾಟ್ನೊಂದಿಗೆ ಈ ರೀತಿ ನೋಡಿ ಕಾವ್ಯಳ ಮದುವೆ ವಿರಾಟ್ನೊಂದಿಗೆ ಆಗಿದೆ ಎಂದು ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ಇದು ಅವನಿಗೆ ಎರಡನೇ ಆಘಾತವಾಗಿತ್ತು. ಅವನು ಎಲ್ಲವನ್ನೂ ಬಿಟ್ಟು ದಿಢೀರನೆ ಹೊರಟು ಹೋಗಿದ್ದನು. ಆದರೆ ಅವನು ಹೋದ ನಂತರ ಎಷ್ಟು ಬದಲಾವಣೆಗಳಾಗಿವೆ. ವಿರಾಟ್ ಮತ್ತು ಕಾವ್ಯ ಎಷ್ಟು ಕಷ್ಟಪಟ್ಟಿದ್ದಾರೆ. ಇಬ್ಬರು ಬಹಳ ನೋವನ್ನು ಅನುಭವಿಸಿದ್ದಾರೆ ಮತ್ತು ಈಗ ಎಲ್ಲವೂ ಸರಿಯಾದಾಗ ವಿವೇಕ್ ದಿಢೀರನೆ ಹಿಂತಿರುಗಿ ಬಂದಿದ್ದಾನೆ. ವಿರಾಟ್ ಕಾವ್ಯಳನ್ನು ಒಳಗೆ ಕರೆದುಕೊಂಡು ಹೋಗಲು ಪ್ರಾರಂಭಿಸುತ್ತಾನೆ. ಹಿಂದಿನಿಂದ ವಿವೇಕ್ ಅಣ್ಣ ಎಂದು ಅಷ್ಟೇ ಅವನ ಬಾಯಿಯಿಂದ ಹೊರಬರುತ್ತದೆ. ವಿರಾಟ್ ಮತ್ತು ಕಾವ್ಯ ಇಬ್ಬರ ಹೆಜ್ಜೆಗಳು ಅಲ್ಲೇ ನಿಲ್ಲುತ್ತವೆ. ಅವರಿಬ್ಬರು ಹಿಂತಿರುಗಿ ವಿವೇಕ್ ಕಡೆ ನೋಡುತ್ತಾರೆ. ವಿವೇಕ್ ತನ್ನ ಹೆಜ್ಜೆಗಳನ್ನು ಒಳಗೆ ಇಡಲು ಪ್ರಾರಂಭಿಸುತ್ತಾನೆ. ಅಷ್ಟರಲ್ಲಿ ಭೂಪೇಂದ್ರರವರ ಗಂಭೀರವಾದ ಧ್ವನಿ ಎಲ್ಲರ ಕಿವಿಗೂ ಕೇಳಿಸುತ್ತದೆ. ಅಲ್ಲೇ ನಿಲ್ಲು ವಿವೇಕ್, ಈ ಮನೆಯೊಳಗೆ ಬರುವ ಹಕ್ಕನ್ನು ನೀನು ಕಳೆದುಕೊಂಡಿದ್ದೀಯಾ. ಈ ಮನೆಯಲ್ಲಿ ನಿನಗೆ ಯಾವುದೇ ಜಾಗವಿಲ್ಲ ಎಂದು ಅವರು ಬಹಳ ಕೋಪದಿಂದ ಮಾತನಾಡುತ್ತಾರೆ. ಮತ್ತೊಂದೆಡೆ ಅವಿನಾಶ್ನ ಮಾತುಗಳಿಂದ ಗಹನ ಬಹಳ ದುಃಖಿತಳಾಗುತ್ತಾಳೆ. ಅವಳು ಅಳುತ್ತಾ ಹೊರಗೆ ಓಡಿ ಹೋಗುತ್ತಾಳೆ. ರೀಮಾ ಕೂಡ ಅವಳ ಹಿಂದೆ ಹೋಗುತ್ತಾಳೆ. ಅಷ್ಟರಲ್ಲಿ ಹೊರಗಿನಿಂದ ಜೋರದ ಶಬ್ದ ಕೇಳಿಸುತ್ತದೆ ಮತ್ತು ರೀಮಾ ದಿಢೀರನೆ ಗಹನ ಎಂದು ಕಿರುಚುತ್ತಾಳೆ. ಅವಳ ಕಿರುಚಾಟದ ಧ್ವನಿ ಅವಿನಾಶ್ನ ಕಿವಿಗೂ ಬೀಳುತ್ತದೆ. ಗಹನ ಅವನಿಗೆ ಆತಂಕವಾಗುತ್ತದೆ ಮತ್ತು ಅವನು ತಕ್ಷಣ ಹೊರಗೆ ಓಡಿ ಹೋಗುತ್ತಾನೆ. ಹೊರಗೆ ಹೋಗಿ ನೋಡಿದಾಗ ಗಹನ ರಸ್ತೆಯಲ್ಲಿ ಬಿದ್ದಿರುತ್ತಾಳೆ ಮತ್ತು ಅವಳ ಹಣೆಯಿಂದ ರಕ್ತ ಸುರಿಯುತ್ತಿರುತ್ತದೆ. ಗಹನ ಎಂದು ಅವನು ಕಿರುಚುತ್ತಾ ಅವಳ ಕಡೆಗೆ ಓಡುತ್ತಾನೆ ಮತ್ತು ದಿಢೀರನೆ ಅವಳನ್ನು ತನ್ನ ಎದೆಗೆ ಅಪ್ಪಿಕೊಳ್ಳುತ್ತಾ ಗಹನ ನಿನಗೇನಾಗಿದೆ, ದಯವಿಟ್ಟು ಕಣ್ಣು ತೆರೆ ಗಹನ, ದಯವಿಟ್ಟು ಎಂದು ಹೇಳುತ್ತಾನೆ. ಆದರೆ ಗಹನ ನಿರ್ಜೀವಳಾಗಿ ಅವನ ತೋಳುಗಳಲ್ಲಿ ಬಿದ್ದಿರುತ್ತಾಳೆ. ಅವಿನಾಶ್ನ ಕಣ್ಣಿನಿಂದ ಕಣ್ಣೀರು ಹರಿಯುತ್ತದೆ. ಇತ್ತ ಸೂರ್ಯವಂಶಿ ಮನೆಯಲ್ಲಿ ಭೂಪೇಂದ್ರರವರ ಧ್ವನಿ ಕೇಳಿ ಉಳಿದವರೆಲ್ಲರೂ ಹೊರಗೆ ಬರುತ್ತಾರೆ ಮತ್ತು ವಿವೇಕ್ನನ್ನು ಎದುರಿಗೆ ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ. ವಿವೇಕ್ ಮತ್ತೆ ತನ್ನ ಹೆಜ್ಜೆಗಳನ್ನು ಒಳಗೆ ಇಡುತ್ತಾ ನನ್ನ ಮಾತನ್ನು ಕೇಳಿ ತಾತ ಎನ್ನುತ್ತಾನೆ. ನಿನಗೆ ಕೇಳಲಿಲ್ಲವೇ, ನಾವು ಹೇಳಿದ್ದು, ಅಲ್ಲೇ ನಿಲ್ಲು ಮತ್ತು ಈ ಮನೆಯಿಂದ ಹೊರಟು ಹೋಗು. ಎಲ್ಲವನ್ನು ತೊರೆದು ಹೋದ ದಿನವೇ ನೀನು ನಮಗೆಲ್ಲ ಸತ್ತಂತೆ. ಹಾಗಾದರೆ ಈಗ ಇಲ್ಲಿಗೆ ಏಕೆ ಬಂದಿದ್ದೀಯಾ? ಈ ಆಸ್ತಿಯಲ್ಲಿ ನಿನಗೆ ಏನಾದರೂ ಸಿಗುತ್ತದೆ ಎಂದು ನೀನು ಯೋಚಿಸುತ್ತಿದ್ದರೆ ನೀನು ತಪ್ಪಾಗಿ ಯೋಚಿಸುತ್ತಿದ್ದೀಯಾ ಎಂದು ಹೇಳುತ್ತಾರೆ. ನಾನು ಇಲ್ಲಿ ನಿಮ್ಮ ಸಂಪತ್ತಿಗಾಗಿ ಬಂದಿಲ್ಲ ಎಂದು ವಿವೇಕ್ ಸೌಮ್ಯವಾಗಿ ಹೇಳುತ್ತಾನೆ. ಭೂಪೇಂದ್ರರವರು ಅಷ್ಟೇ ಕೋಪದಿಂದ ಹಾಗಾದರೆ ನೀನು ಇಲ್ಲಿಗೆ ಏಕೆ ಬಂದಿದ್ದೀಯಾ ಎಂದು ಕೇಳುತ್ತಾರೆ. ನಾನು ಕಾವ್ಯಳ ಕ್ಷಮೆ ಕೇಳಲು ಬಂದಿದ್ದೇನೆ. ಇದನ್ನು ಕೇಳಿದ ತಕ್ಷಣ ಕಾವ್ಯ ಆಶ್ಚರ್ಯದಿಂದ ಅವನ ಕಡೆ ನೋಡುತ್ತಾಳೆ ಮತ್ತು ವಿರಾಟ್ ಕೂಡ. ವಿವೇಕ್ ಕಾವ್ಯ ಕಡೆ ನೋಡುತ್ತಾ, ಕಾವ್ಯ ಒಮ್ಮೆಯಾದರೂ ನನ್ನ ಮಾತನ್ನು ಕೇಳು, ಕೇವಲ ಒಂದು ಬಾರಿ. ನಾನು ಒಪ್ಪಿಕೊಳ್ಳುತ್ತೇನೆ, ನಾನು ನಿನ್ನೊಂದಿಗೆ ಬಹಳ ತಪ್ಪು ಮಾಡಿದ್ದೇನೆ, ಬಹಳ ತಪ್ಪು, ಮತ್ತು ಅದಕ್ಕಾಗಿ ನಾನು ನಿಜವಾಗಿಯೂ ನಾಚಿಕೆ ಪಡುತ್ತೇನೆ. ಯಾರಾದರೂ ನಿನ್ನ ಭಾವನೆಗಳೊಂದಿಗೆ ಆಟವಾಡಿದಾಗ, ಯಾರಾದರೂ ನಿನ್ನ ನಿಜವಾದ ಪ್ರೀತಿಯನ್ನು ತೊರೆದು ಹೋದಾಗ ಹೇಗಿರುತ್ತದೆ ಎಂದು ನನಗೆ ಅರಿವಾಗಿದೆ. ಇದನ್ನು ಹೇಳುವಾಗ ಅವನ ಗಂಟಲು ಕಟ್ಟಿಕೊಳ್ಳುತ್ತದೆ. ವಿವೇಕನ ಈ ರೂಪವನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದರು. ವಿಶೇಷವಾಗಿ ಕಾವ್ಯ 2 ವರ್ಷಗಳ ಕಾಲ ವಿವೇಕನೊಂದಿಗೆ ಸಂಬಂಧದಲ್ಲಿದ್ದಳು. ಆದರೆ ವಿವೇಕ್ ಎಂದಿಗೂ ತನ್ನ ತಪ್ಪನ್ನು ಒಪ್ಪಿಕೊಂಡಿರಲಿಲ್ಲ. ತಪ್ಪನ್ನು ಒಪ್ಪಿಕೊಳ್ಳುವುದು ದೂರದ ಮಾತು, ಅವನು ಎಂದಿಗೂ ತನ್ನ ತಪ್ಪಿನ ಅರಿವನ್ನು ಸಹ ಹೊಂದಿರಲಿಲ್ಲ. ಮತ್ತು ಇಂದು ಅದೇ ವಿವೇಕ್ ಬಹುತೇಕ ಬೇಡಿಕೊಳ್ಳುತ್ತಾ ಕಾವ್ಯಳಲ್ಲಿ ತನ್ನ ತಪ್ಪಿಗಾಗಿ ಕ್ಷಮೆ ಯಾಚಿಸುತ್ತಿದ್ದನು.
ಅತ್ತ ಅವಿನಾಶ್ನ ಪರಿಸ್ಥಿತಿ ಶೋಚನೀಯವಾಗಿತ್ತು. ಗಹನ ನಿರ್ಜೀವಳಾಗಿ ಅವನ ತೋಳುಗಳಲ್ಲಿ ಬಿದ್ದಿರುತ್ತಾಳೆ. ಇಲ್ಲ ಇಲ್ಲ ಗಹನ, ನೀನು ಹೀಗೆ ಮಾಡಬಾರದು. ನೀನು ನನ್ನನ್ನು ತೊರೆದು ಹೋಗಬಾರದು. ದಯವಿಟ್ಟು ಕಣ್ಣು ತೆರೆ, ದಯವಿಟ್ಟು. ನೀನಿಲ್ಲದೆ ನಾನು ಸತ್ತು ಹೋಗುತ್ತೇನೆ. ನನ್ನನ್ನು ಕ್ಷಮಿಸು. ನಾನು ನಿನಗೆ ನೋವು ಮಾಡಿದ್ದೇನೆ. ಐ ಲವ್ ಯು, ಐ ರಿಯಲಿ ಲವ್ ಯು. ಅವನ ಹೃದಯದಲ್ಲಿ ಅಡಗಿದ್ದ ಮಾತು ಕೊನೆಗೂ ಹೊರಬರುತ್ತದೆ. ಇದನ್ನು ಕೇಳಿದ ತಕ್ಷಣ ಗಹನ ತಟ್ಟನೆ ತನ್ನ ಕಣ್ಣುಗಳನ್ನು ತೆರೆಯುತ್ತಾಳೆ ಮತ್ತು ಅವಿನಾಶ್ನ ಎದೆಯ ಮೇಲೆ ಹೊರಗುತ್ತಾ, ನೀನು ಬಹಳ ಕೆಟ್ಟವನು, ಬಹಳ ಕೆಟ್ಟವನು. ನಾನು ನಿನ್ನೊಂದಿಗೆ ಎಂದಿಗೂ ಮಾತನಾಡುವುದಿಲ್ಲ. ಐ ಹೇಟ್ ಯು, ಐ ಹೇಟ್ ಯು ಎಂದು ಅವಳು ಅಳುತ್ತಾ ಹೇಳುತ್ತಿದ್ದಳು ಮತ್ತು ನಿರಂತರವಾಗಿ ಅವನ ಎದೆಯ ಮೇಲೆ ಹೊಡೆಯುತ್ತಿದ್ದಳು. ಅವಿನಾಶ್ ಅವಳ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದನು. ಅವನು ತಕ್ಷಣ ಅವಳ 2 ಕೈಗಳನ್ನು ಹಿಡಿದುಕೊಳ್ಳುತ್ತಾ, ಆದರೆ ಐ ಲವ್ ಯು, ಐ ಲವ್ ಯು ಎಂದು ಹೇಳುತ್ತಾ ಅವಳನ್ನು ತನ್ನ ಎದೆಗೆ ಅಪ್ಪಿಕೊಳ್ಳುತ್ತಾನೆ. ಗಹನ ಕೂಡ ಅವನನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾಳೆ. ಇಬ್ಬರು ಒಬ್ಬರನ್ನೊಬ್ಬರು ತಬ್ಬಿಕೊಳ್ಳುತ್ತಾರೆ. ಅಂತಿಮವಾಗಿ ಅವಿನಾಶ್ ತನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾನೆ. ರೀಮಾ ಅವರಿಬ್ಬರನ್ನು ನೋಡಿ ನಗುತ್ತಿದ್ದಳು. ಅವಳ ಕಣ್ಣುಗಳು ಕೂಡ ಒದ್ದೆಯಾಗಿದ್ದವು ಎಂಬುದು ಬೇರೆಯೇ ವಿಷಯ. ನೀವಿಬ್ಬರು ಈಗ ಒಳಗೆ ಬನ್ನಿ, ಅವಳು ಇಬ್ಬರನ್ನು ಎಚ್ಚರಿಸುತ್ತಾ ಹೇಳುತ್ತಾಳೆ. ಇಬ್ಬರು ದಿಢೀರನೆ ಎಚ್ಚರಗೊಳ್ಳುತ್ತಾರೆ ಮತ್ತು ತಮ್ಮ ತಮ್ಮ ವರ್ತನೆಗೆ ನಾಚಿಕೆ ಪಡುತ್ತಾರೆ. ಇಬ್ಬರು ಒಬ್ಬರ ಕೈಯನ್ನು ಇನ್ನೊಬ್ಬರು ಹಿಡಿದುಕೊಂಡು ಮನೆಯೊಳಗೆ ಹೋಗುತ್ತಾರೆ. ಇತ್ತ ಸೂರ್ಯವಂಶಿ ಮನೆಯಲ್ಲಿ ವಿವೇಕ್ ಅಳುತ್ತಾ ಕಾವ್ಯಳ ಕ್ಷಮೆ ಯಾಚಿಸುತ್ತಿದ್ದನು. ಅವನ ಕಣ್ಣುಗಳಿಂದ ಹರಿಯುತ್ತಿದ್ದ ಕಣ್ಣೀರು ಅವನ ಸ್ಥಿತಿಯನ್ನು ವಿವರಿಸುತ್ತಿತ್ತು. ಅವು ಪಶ್ಚಾತ್ತಾಪದ ಕಣ್ಣೀರುಗಳೇ ಹೊರತು ಸುಳ್ಳು ಅಥವಾ ಮೋಸದ ಕಣ್ಣೀರುಗಳಲ್ಲ ಎಂಬುದು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಮನೆಯಲ್ಲಿ ಯಾರೂ ಏನನ್ನು ಹೇಳಲು ಮತ್ತು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ವಿವೇಕ ಕಣ್ಣೀರಿನಿಂದ ತುಂಬಿದ ಕಣ್ಣುಗಳಿಂದ ಕಾವ್ಯ ಕಡೆ ನೋಡುತ್ತಿದ್ದನು. ಕಾವ್ಯ ತೀವ್ರವಾದ ದ್ವೇಷದಿಂದ ತನ್ನ ಮುಖವನ್ನು ತಿರುಗಿಸಿಕೊಳ್ಳುತ್ತಾಳೆ. ಬನ್ನಿ ವಿರಾಟ್ ಎಂದು ಹೇಳಿ ಅವಳು ತನ್ನ ಹೆಜ್ಜೆಗಳನ್ನು ಮುಂದೆ ಇಡುತ್ತಾಳೆ. ವಿರಾಟ್ ಅವಳನ್ನು ಕೋಣೆಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲೇ 2 ಜೋಡಿ ಕಣ್ಣುಗಳು ಇಬ್ಬರನ್ನು ದಿಟ್ಟಿಸಿ ನೋಡುತ್ತಿದ್ದವು. ವಿವೇಕ್ಗೆ ತನ್ನ ತಪ್ಪಿನ ಅರಿವಿದೆ ಮತ್ತು ಅವನು ಕ್ಷಮೆಯನ್ನು ಕೇಳುತ್ತಿದ್ದಾನೆ. ಹಾಗಾಗಿ ಅವನನ್ನು ಕ್ಷಮಿಸಬೇಕು ಎಂದು ಅವಳಿಗೆ ಅನಿಸುತ್ತಿತ್ತು. ಇದೆಲ್ಲವೂ ಈ ಹುಡುಗಿಯಿಂದಲೇ ಆಗುತ್ತಿದೆ. ಆ ವ್ಯಕ್ತಿ ಆ ಸಮಯದಲ್ಲಿ ತನ್ನ ಕೋಪವನ್ನು ತಡೆದುಕೊಳ್ಳುತ್ತಾನೆ. ವಿವೇಕ್ ಮೊದಲೇ ಎಲ್ಲದಕ್ಕೂ ಸಿದ್ಧನಾಗಿ ಬಂದಿದ್ದನು. ಕಾವ್ಯ ತನ್ನನ್ನು ಅಷ್ಟು ಸುಲಭವಾಗಿ ಕ್ಷಮಿಸುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು ಮತ್ತು ಮಾಡಬಾರದೂ ಕೂಡ. ವಿವೇಕ್ ತನ್ನ ಸೂಟಿಕೇಸ್ ಎತ್ತಿಕೊಂಡು ತನ್ನ ಕೋಣೆಯ ಕಡೆಗೆ ಹೋಗುತ್ತಾನೆ. ಭೂಪೇಂದ್ರರವರು ಅವನ ವರ್ತನೆಗೆ ಇನ್ನಷ್ಟು ಕೋಪಗೊಳ್ಳುತ್ತಾರೆ. ಈ ಹುಡುಗ ಯಾವಾಗಲೂ ದುರಹಂಕಾರಿಯಾಗಿಯೇ ಇರುತ್ತಾನೆ ಎಂದು ಗೊಣಗುತ್ತಾ ಅವರು ತಮ್ಮ ಕೋಣೆಗೆ ಹೋಗುತ್ತಾರೆ. ವಿವೇಕ್ ತನ್ನ ಕೋಣೆಗೆ ಹೋಗಿ ಒಳಗಿನಿಂದ ಬಾಗಿಲು ಹಾಕಿಕೊಳ್ಳುತ್ತಾನೆ. ಯಾರಿಗೂ ಏನೂ ಅರ್ಥವಾಗುತ್ತಿರಲಿಲ್ಲ. ವಿರಾಟ್ ಕಾವ್ಯಳನ್ನು ಕೋಣೆಗೆ ಕರೆದುಕೊಂಡು ಹೋಗಿ ಆರಾಮವಾಗಿ ಸೋಫಾದ ಮೇಲೆ ಕೂರಿಸುತ್ತಾನೆ ಮತ್ತು ನೀರಿನ ಲೋಟವನ್ನು ಅವಳ ತುಟಿಗೆ ತಾಗಿಸುತ್ತಾ, ಇಗೋ ನೀರು ಕುಡಿ ಮತ್ತು ಶಾಂತವಾಗು, ಏನನ್ನು ಯೋಚಿಸಬೇಡ. ಅವನು ಬಹಳ ಪ್ರೀತಿಯಿಂದ ಅವಳಿಗೆ ಸಮಾಧಾನ ಹೇಳುತ್ತಾ ಮಾತನಾಡುತ್ತಿದ್ದನು. ಅವಳು ಚಿಕ್ಕ ಮಗುವಿನಂತಿದ್ದಳು. ಇದನ್ನು ನೋಡಿ ಕಾವ್ಯ ಮನಸ್ಸಿನಲ್ಲೇ ನಗುತ್ತಾಳೆ. ವಿರಾಟ್ ತನ್ನನ್ನು ಎಷ್ಟು ಪ್ರೀತಿಸುತ್ತಾನೆ ಎಂದು ಅವಳು ನೋಡುತ್ತಿದ್ದಳು. ಅವಳಿಗಿಂತ ಹೆಚ್ಚು ನೋವಿನಲ್ಲಿ ವಿರಾಟ್ ಇದ್ದನೆಂದು ಅವಳಿಗೆ ಅನಿಸುತ್ತಿತ್ತು. ಕಾವ್ಯಳಿಗೆ ಬಹಳ ಬೇಸರವಾಗುತ್ತಿತ್ತು. ಅವಳು ವಿರಾಟ್ನ ಮಡಿಲಲ್ಲಿ ತಲೆಯಿಟ್ಟು ಮಲಗುತ್ತಾಳೆ, ಏಕೆಂದರೆ ಅದು ಅವಳಿಗೆ ನೆಮ್ಮದಿಯ ತಾಣವಾಗಿತ್ತು. ಅವಳು ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾಳೆ, ಏನನ್ನು ಯೋಚಿಸಲು ಬಯಸದವಳಂತೆ. ಎಲ್ಲೋ ಒಂದು ಕಡೆ ವಿರಾಟ್ ಅವಳ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದನು. ಅವಳು ಬಿಚ್ಚಿಟ್ಟ ಕೂದಲಿನಲ್ಲಿ ತನ್ನ ಬೆರಳುಗಳನ್ನು ತಿರುಗಿಸುತ್ತಾ, ಈ ಸಮಯದಲ್ಲಿ ನೀನು ಯಾವ ಪರಿಸ್ಥಿತಿಯನ್ನು ಎದುರಿಸುತ್ತೀಯ ಎಂದು ನನಗೆ ಅರ್ಥವಾಗುತ್ತಿದೆ. ಆದರೆ ಒಂದು ಮಾತು ಹೇಳಲೇಬೇಕು ಕಾವ್ಯ, ಈ ಮನೆ ಎಷ್ಟು ನನ್ನದೋ ಅಷ್ಟೇ ವಿವೇಕನದು ಕೂಡ. ಹಾಗಾಗಿ ಅವನು ಈ ಮನೆಯಲ್ಲಿ ವಾಸಿಸಲು ಬಯಸಿದರೆ ನಾನು ಅವನನ್ನು ತಡೆಯಲು ಸಾಧ್ಯವಿಲ್ಲ. ಹೌದು, ಆದರೆ ನಾನು ನಿನ್ನನ್ನು ಬೇರೆ ಮನೆಗೆ ಸ್ಥಳಾಂತರಿಸಬಹುದು. ನೀನು ಯಾವುದೇ ಚಿಂತೆ ಮಾಡುವುದನ್ನು ನಾನು ಬಯಸುವುದಿಲ್ಲ ಎಂದು ಹೇಳುತ್ತಾನೆ. ಕಾವ್ಯ ತನ್ನ ಕಣ್ಣುಗಳನ್ನು ತೆರೆದು ಮತ್ತೆ ಎದ್ದು ಕುಳಿತು, ಇಷ್ಟು ಒಳ್ಳೆಯವನಾಗಿರಲು ನಿನಗೆ ಯಾರು ಹೇಳಿದರು? ಕೆಲವೊಮ್ಮೆ ನೀನು ಸ್ಯಾಡಿಸ್ನಂತೆ ಇದ್ದಾಗಲೇ ಚೆನ್ನಾಗಿದ್ದೆ ಎಂದು ಅನಿಸುತ್ತದೆ. ಈಗ ನೀನು ತುಂಬ ಒಳ್ಳೆಯವನಾಗಿ ಬಿಟ್ಟಿದ್ದೀಯಾ. ನಿನ್ನನ್ನು ತಿಂದು ಬಿಡಬೇಕೆನಿಸುತ್ತಿದೆ ಎಂದು ಹೇಳುತ್ತಾ ಅವಳು ತನ್ನ ತುಟಿಗಳನ್ನು ಅವನ ಕೆನ್ನೆಗೆ ಒತ್ತುತ್ತಾಳೆ. ವಿರಾಟ್ನ ತುಟಿಗಳ ಮೇಲೆ ಕೂಡ ಒಂದು ಸಣ್ಣ ನಗು ಮೂಡುತ್ತದೆ. ಕಾವ್ಯ ಅವನ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು, ನನ್ನ ಬಗ್ಗೆ ಚಿಂತಿಸಬೇಡ. ನನ್ನ ಪಾಲಿಗೆ ಯಾವ ಮನುಷ್ಯ ಮುಖ್ಯವಲ್ಲವೋ ಅವನಿಗಾಗಿ ನಾನು ನನ್ನ ಮನಸ್ಥಿತಿಯನ್ನು ಏಕೆ ಹಾಳು ಮಾಡಿಕೊಳ್ಳಲಿ? ನೀನು ಚಿಂತೆ ಮಾಡದೆ ಆಫೀಸಿಗೆ ಹೋಗು ಎಂದು ಹೇಳುತ್ತಾಳೆ. ವಿರಾಟ್ ಪ್ರೀತಿಯಿಂದ ಅವಳ ಹಣೆಯನ್ನು ಚುಂಬಿಸುತ್ತಾ, ಐ ಲವ್ ಯು, ಹೋಗುತ್ತೇನೆ, ಸಂಜೆ ಬೇಗ ಬರುತ್ತೇನೆ, ಅವರು ಬರುವ ಮೊದಲು ಎಂದು ಹೇಳಿ ಅವನು ಹೊರಟು ಹೋಗುತ್ತಾನೆ. ಕಾವ್ಯ ಮತ್ತೊಮ್ಮೆ ಯಾವುದೋ ಯೋಚನೆಯಲ್ಲಿ ಮುಳುಗುತ್ತಾಳೆ. ಆದರೆ ಅವಳ ಯೋಚನೆಯಲ್ಲಿ ವಿವೇಕ ಇರಲಿಲ್ಲ, ಗಹನ ಇದ್ದಳು. ವಿವೇಕ ಈ ರೀತಿ ಬಂದಿದ್ದರಿಂದ ಮನೆಯ ವಾತಾವರಣ ಸ್ವಲ್ಪ ಉದ್ವಿಗ್ನವಾಗಿತ್ತು. ಅತ್ತ ಅಮೆರಿಕದಲ್ಲಿ ಆರತಿ ಅವನಿಗೆ ಎಷ್ಟು ಬಾರಿ ಫೋನ್ ಮಾಡಿದ್ದಳು, ಆದರೆ ಅವನೇ ಅವಳ ಫೋನ್ ಎತ್ತುತ್ತಿರಲಿಲ್ಲ. ಈಗ ಆರತಿಗೆ ಚಿಂತೆಯಾಗಲು ಪ್ರಾರಂಭಿಸಿತ್ತು. ಅವಳು ತಕ್ಷಣ ತನ್ನ ಕಾರನ್ನು ತೆಗೆದುಕೊಂಡು ಅವನಿಯ ಮನೆ ಕಡೆಗೆ ಹೊರಟಳು. ಅವಳಿಗೆ ಅವನಿಯ ಬಗ್ಗೆ ಮತ್ತು ಏಂಜಲ್ ಬಗ್ಗೆ ಬಹಳ ಚಿಂತೆಯಾಗಿತ್ತು. ಇತ್ತ ಭಾರತದಲ್ಲಿ ವಿವೇಕ ತನ್ನ ಕೋಣೆಗೆ ಹೋಗಿದ್ದನು. ಅವನು ಬಿಟ್ಟು ಹೋದಾಗ ಎಲ್ಲವೂ ಹೇಗಿತ್ತೋ ಹಾಗೆಯೇ ಇತ್ತು. ಅವನು ತನ್ನ ಫೋನ್ ತೆಗೆದು ಅದರಲ್ಲಿ ಅವನಿಯ ಫೋಟೋ ನೋಡುತ್ತಾ, ಎಲ್ಲವೂ ಅಷ್ಟು ಸುಲಭವಲ್ಲ ಎಂದು ನನಗೆ ತಿಳಿದಿದೆ, ಆದರೆ ನಾನು ಸೋಲೊಪ್ಪಿಕೊಳ್ಳುವುದಿಲ್ಲ.
ನೀನು ಜೊತೆಗಿದ್ದರೆ ಎಲ್ಲ ಕಷ್ಟಗಳನ್ನು ದಾಟಿ ನಿನ್ನನ್ನು ತಲುಪುತ್ತೇನೆ ನಾನು ಎನ್ನುತ್ತಾ ಅವನು ಫೋನನ್ನು ತನ್ನ ಎದೆಗೆ ಒತ್ತಿಕೊಂಡು ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾನೆ. ಸುಸ್ತಿನಿಂದ ಅವನಿಗೆ ನಿದ್ರೆ ಬರುತ್ತದೆ. ಮತ್ತೊಂದೆಡೆ ಅವಿನಾಶ್ ಗಹನಳನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋದನು ಮತ್ತು ಅವಳ ಹಣೆಗೆ ಆದ ಗಾಯಕ್ಕೆ ಔಷಧ ಹಚ್ಚುತ್ತಾ, ಹುಚ್ಚಿ, ಎಲ್ಲಾದರೂ ನಿನಗೇನಾದರೂ ಆಗಿದ್ದರೆ ಸ್ವಲ್ಪವೂ ಕಾಳಜಿ ಇಲ್ಲ ಅಲ್ಲವೇ ನಿನ್ನ ಬಗ್ಗೆ ಎಂದು ಹೇಳುತ್ತಾನೆ. ಗಹನ ತನ್ನ ದೃಷ್ಟಿಯನ್ನು ಕೆಳಗಿಳಿಸುತ್ತಾ, ನೀನಿಲ್ಲದೆ ನನ್ನ ಬದುಕು ಎಲ್ಲಿದೆ? ಹಾಗಾಗಿ ಬೇರೆಯವರನ್ನು ಮದುವೆಯಾಗಿ ಸಾಯುವುದಕ್ಕಿಂತ ಅನ್ನುವಷ್ಟರಲ್ಲಿ ಅವಿನಾಶ್ ಮಧ್ಯದಲ್ಲಿ ಅವಳ ತುಟಿಗಳ ಮೇಲೆ ಬೆರಳಿಟ್ಟು, ಶ್, ಮತ್ತೆ ಹಾಗೆ ಮಾತನಾಡಬೇಡ ಎಂದು ಇಬ್ಬರು ಒಬ್ಬರ ಕಣ್ಣಲ್ಲಿ ಒಬ್ಬರು ನೋಡುತ್ತಿದ್ದರು. ಅವಿನಾಶ್ ಗಹನಾಳ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದು, ಗಹನ, ನನಗೆ ಸ್ವಲ್ಪ ಸಮಯ ಬೇಕು, ಏನಾದರೂ ಆಗಿಬಿಡಲಿ, ನಿನಗೆ ಅರ್ಥವಾಗುತ್ತದಲ್ಲವೇ ಎಂದು ಹೇಳುತ್ತಾನೆ. ಗಹನ ಅವನ ಎದೆಗೆ ಹೊರಗುತ್ತಾ, ನಾನು ನಿನಗಾಗಿ ನನ್ನ ಇಡೀ ಜೀವನ ಕಾಯಬಹುದು ಎಂದು ಹೇಳುತ್ತಾಳೆ. ರೀಮಾ ಇಬ್ಬರನ್ನು ನೋಡುತ್ತಾ, ಛೇ, ನನ್ನ ಲವ್ ಬರ್ಡ್ಸ್ ಎನ್ನುತ್ತಾಳೆ. ವಿರಾಟ್ ಆಫೀಸಿಗೆ ತಲುಪಿದ್ದನು. ಪಿಯೋನ್ ಅವನಿಗಾಗಿ ಕಾಫಿ ತರುತ್ತಾನೆ. ವಿರಾಟ್, ಒಮ್ಮೆ ಅವಿನಾಶ್ನನ್ನು ಒಳಗೆ ಕಳುಹಿಸಿ ಎಂದು ಹೇಳುತ್ತಾನೆ. ಪಿಯೋನ್, ಅವಿನಾಶ್ ಸರ್ ಇನ್ನೂ ಬಂದಿಲ್ಲ, ಆದರೆ ಅವರು ನಿನ್ನೆ ಈ ಪತ್ರವನ್ನು ನಿಮಗಾಗಿ ಕೊಟ್ಟು ಹೋಗಿದ್ದಾರೆ ಎಂದು ಅವನ ಪತ್ರವನ್ನು ಅವನ ಮುಂದೆ ಇಡುತ್ತಾ ಹೇಳುತ್ತಾನೆ. ವಿರಾಟ್ ಆ ಪತ್ರವನ್ನು ತೆರೆದು ಓದುತ್ತಾನೆ ಮತ್ತು ಆಶ್ಚರ್ಯದಿಂದ, ಅವಿನಾಶ್ನ ರಾಜೀನಾಮೆ ಪತ್ರ. ಆದರೆ ಏಕೆ? ನಾನು ಇಂದು ಅವನಿಗೆ ಬಡ್ತಿ ನೀಡಬೇಕಾಗಿತ್ತು. ಅಷ್ಟರಲ್ಲಿ ಅವನ ಫೋನ್ಗೆ ಗಹನಾಳ ಕರೆ ಬರುತ್ತದೆ. ಅತ್ತ ಮನೆಯಲ್ಲಿ ಅತಿಥಿಗಳು ಬರುವ ತಯಾರಿಯೂ ನಡೆಯುತ್ತಿತ್ತು. ಇಡೀ ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಮತ್ತು ಅಡಿಗೆ ತಯಾರಿಯನ್ನು ಈಗಿನಿಂದಲೇ ಪ್ರಾರಂಭಿಸಿ ಎಂದು ಭೂಪೇಂದ್ರ ಅವರು ಸೋಫಾದ ಮೇಲೆ ಕುಳಿತು ಹೇಳುತ್ತಾರೆ. ಗದ್ದಲವನ್ನು ಕೇಳಿ ವಿವೇಕ್ ಕೂಡ ತನ್ನ ಕೋಣೆಯಿಂದ ಹೊರಗೆ ಬರುತ್ತಾನೆ. ಅವನು ಹೊರಗೆ ಬರುತ್ತಿದ್ದಂತೆಯೇ ಅವನ ದೃಷ್ಟಿ ಭೂಪೇಂದ್ರ ಅವರಿಗಾಗಿ ಚಹಾ ತಂದಿದ್ದ ಕಾವ್ಯ ಮೇಲೆ ಬೀಳುತ್ತದೆ. ತಾತ, ನೀವು ಹೇಳಿದಂತೆ ನಾವೆಲ್ಲರೂ ತಯಾರಿ ನಡೆಸುತ್ತಿದ್ದೇವೆ, ಆದರೆ ಗಹನ ಏನು ಬಯಸುತ್ತಾಳೋ ಅದೇ ಆಗುತ್ತದೆ ಎಂದು ಹೇಳುತ್ತಾಳೆ. ಭೂಪೇಂದ್ರ ಅವರು ಅವಳ ತಲೆಯ ಮೇಲೆ ಕೈಯಿಟ್ಟು, ಹೌದು ಹೌದು ನನ್ನ ಮಗು, ನೀನು ಬಯಸಿದಂತೆಯೇ ಆಗುತ್ತದೆ ಎಂದು ಹೇಳುತ್ತಾರೆ. ಈ ಮಾತಿಗೆ ಇಬ್ಬರು ನಗುತ್ತಾರೆ. ಇಬ್ಬರ ಸಂಬಂಧವನ್ನು ನೋಡಿ ವಿವೇಕ ಆಶ್ಚರ್ಯಚಕಿತನಾಗಿದ್ದನು. ಮುಂದುವರಿಯುವುದು.